ಎಲ್ಲರಿಗೂ ಸಂಸ್ಕೃತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಸಿಂಪಲ್ ಆದ ರೆಸಿಪಿ ಗುಲಾಬ್ ಜಾಮೂನನ್ನು ಹೇಗೆ ಮಾಡೋದು ಅಂತ ಅದನ್ನ ತೋರಿಸ್ತಾ ಇದ್ದೀನಿ. ಬನ್ನಿ. ಫಸ್ಟು ಪಾಕ ಮಾಡ್ಕೊಳ್ಳಿಕ್ಕೆ ಎಷ್ಟು ಬೇಕು ನಿಮಗೆ ಅಷ್ಟು ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಸಕ್ಕರೆನ ಯೂಸ್ ಮಾಡಿ. ನೀವು ಜಾಸ್ತಿ ಸ್ವೀಟ್ ತಿಂತೀರಾ ಅನ್ನೋದಾದರೆ ಸ್ವಲ್ಪ ಜಾಸ್ತಿನೇ ಸಕ್ಕರೆನ ಬಳಸ್ಕೊಳ್ಳಿ. ಇಲ್ಲ ನಾವು ಮೀಡಿಯಮ್ ಅಂತಂದರೆ ಓಕೆ ಸ್ವಲ್ಪ ಹಾಕ್ಕೊಳ್ಳಿ. ಸ್ವೀಟ್ ಜಾಸ್ತಿ ಇದ್ದಷ್ಟೇ ಗುಲಾಬ್ ಜಾಮೂನ್ ಚೆನ್ನಾಗಿ ಬರೋದು. ಇವಾಗ ಪಾಕ ಮಾಡ್ಕೊಳ್ಳಿಕ್ಕೆ ಬಿಟ್ಬಿಡೋಣ. ಚೆನ್ನಾಗಿ ಅದನ್ನು ಸ್ಪೂನ್ ತೊಗೊಂಡು ಕೈ ಆಡಿಸಿ ಸಕ್ಕರೆ ಕರಿಗೋದಲ್ಲೇ ಪಾಕ ಆಗುತ್ತೆ. ಅಷ್ಟರಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ. ಗುಲಾಬ್ ಜಾಮೂನಲ್ಲಿ ನಾನು ಯೂಸ್ ಮಾಡ್ತಕ್ಕಂಥದ್ದು MTR ಗುಲಾಬ್ ಜಾಮೂನು ಮತ್ತು ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಪುಡಿ ಏನಕ್ಕೆ ಯೂಸ್ ಮಾಡಿದೆ ಅನ್ನೋದನ್ನು ನಾನು ಕೊನೆಯದಾಗಿ ಹೇಳ್ತೀನಿ. ಎರಡನ್ನೂ ಸೇಮ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇವಾಗ ಹಿಟ್ಟನ್ನು ಕಲಿಸ್ಕೊಂಬಿಡೋಣ. ಸ್ವಲ್ಪನೇ ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಗುಲಾಬ್ ಜಾಮೂನನ್ನು ಮಾಡೋದು ಚೆನ್ನಾಗಿ ಬರಬೇಕಂದ್ರೆ ಮೇನ್ ಇರೋದೇ ಹಿಟ್ಟು ಕಲಿಸೋದ್ರಲ್ಲಿ. ಅಷ್ಟು ಗಟ್ಟಿನೂ ಆಗಬಾರ್ದು, ಅಷ್ಟು ಮೆತ್ತನೂ ಆಗಬಾರ್ದು. ಮೀಡಿಯಮ್ ಸೈಜಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಮಾಡಿದಾಗ ಮೆತ್ತಗಿರಬೇಕು. ಹಾಗಂತ ತೀರಾ ಮೆತ್ತಗೆ ಮಾಡ್ಕೊಬೇಡಿ. ಪಾಕ ರೆಡಿ ಆಗಿದೆ ಅನಿಸುತ್ತೆ. ಅಷ್ಟರಲ್ಲೇ ನಾವು ಇವನ್ನ ಉಂಡೆಗಳನ್ನು ಮಾಡ್ಕೊಂಬಿಡೋಣ. ಚಿಕ್ಕದಾಗಿ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಗಳನ್ನು ರೆಡಿ ಮಾಡ್ಕೊಂಡ್ಬಿಡಿ. ನೋಡಿ ಎಷ್ಟು ಚೆನ್ನಾಗಿ ಉಂಡೆಗಳು ಬರ್ತಾ ಇದ್ದಾವೆ. ಹಿಟ್ಟು ಮೆತ್ತಗೆ ಚೆನ್ನಾಗಿ ಬರ್ತಿದೆ. ಸ್ವಲ್ಪ ನೀವು ರೌಂಡ್ ಶೇಪ್ ಬರಬೇಕಂದ್ರೆ ಕೈಗೆ ಒಂಚೂರು ತುಪ್ಪ ಅಥವಾ ಎಣ್ಣೆನೋ ಯೂಸ್ ಮಾಡಿಕೊಂಡು ಕೈಗೆ ಕೈಗೆ ಹಚ್ಕೊಳ್ಳೋದ್ರಿಂದ ಉಂಡೆಗಳು ರೌಂಡಾಗಿ ಚೆನ್ನಾಗಿ ಬರ್ತವೆ. ಇವಾಗ ಪಾಕ ರೆಡಿ ಆಗಿದೆ. ನಾವು ಅದನ್ನು ಸೈಡ್ ಎತ್ತಿಟ್ಕೊಂಬಿಡೋಣ. ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಕೊಳ್ಳೋಣ. ನಾನು ಬೆಳಿಗ್ಗೆ ವಡೆ ಮಾಡಿದ್ದೆ, ಅಲಸಂದಿ ವಡೆ. ಸೊ ಹಾಗಾಗಿ ಎಣ್ಣೆ ಇಟ್ಟು ನಾನು ಅದನ್ನೇ ಇಟ್ಟಿದ್ದೀನಿ. ಇವಾಗ ಎಲ್ಲ ರೌಂಡ್ ಶೇಪ್ ಉಂಡೆಗಳನ್ನು ಮಾಡ್ಕೊಂಡಾದ್ಮೇಲೆ ಎಣ್ಣೆ ಕಾದಿದೆಯಲ್ಲ ಅಂತ ನೋಡ್ಬಿಡಿ. ಎಣ್ಣೆ ತುಂಬ ಕಾಸೋದೇನು ಬೇಡ. ತುಂಬ ನೀವೇನಾದರೂ ಎಣ್ಣೆನ ಕಾಸಿದರೆ ಅವು ಬೇಗ ಗೋಲ್ಡನ್ ಕಲರ್ ಬಂದುಬಿಡ್ತವೆ, ಆದರೆ ಒಳಗಡೆ ಬೆಂದಿರೋದಿಲ್ಲ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ಎಣ್ಣೆ ಕಾದಿರಲಿ. ಎಲ್ಲ ಉಂಡೆಗಳನ್ನು ಹಾಕ್ಕೊಂಬಿಡಿ. ನೋಡಿ ಈ ಥರ ಕಲರ್ ಆದರೆ ಸಾಕು. ಚೆನ್ನಾಗಿ ಬೇಯಿಸಬೇಕು. ನೋಡಿ ಚೆನ್ನಾಗಿ ಬೆಂದಿದ್ದಾವ ಅಂತ ನೋಡಿ ಆದಮೇಲೆ ಎಣ್ಣೆಯನ್ನು ಬಸಿದ್ಬಿಡಿ. ಎಲ್ಲದನ್ನು ಬಸಿದಾದ್ಮೇಲೆ ಪ್ಲೇಟಲ್ಲಿ ಹಾಕ್ಕೊಂಬಿಡಿ. ನೋಡಿ ಒಂದು ಏನಾಗಿಲ್ಲ ನೋಡಿ, ಉಂಡೆಗಳು ಒಡೆದಿಲ್ಲ ಯಾವುವು. ಎಷ್ಟು ಚೆನ್ನಾಗಿ ಅದೇ ರೌಂಡ್ ಶೇಪಲ್ಲೇ ಬಂದಿದೆ. ಪಾಕಕ್ಕೆ ಹಾಕಿಬಿಡೋಣ. ಪಾಕ ತಣ್ಣಗಾಗಿರಬೇಕು, ಒಂದು 10 ನಿಮಿಷ ಆದರೂ. ಆಮೇಲೆ ಪಾಕಕ್ಕೆ ಹಾಕಿ ಅವು ಸ್ವಲ್ಪ ರಸನ ಹೀರ್ಕೊಳ್ಬೇಕು ಜಾಮೂನು. ಹಾಗಾಗಿ ಕ್ಲೋಸ್ ಮಾಡಿ ಇಟ್ಬಿಡಿ. ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ. ಒಂದು 10ರಿಂದ 15 ನಿಮಿಷ ಪಾಕ ಹೀರ್ಕೊಳ್ಳೋಕೆ ಬಿಟ್ಟರೆ ತುಂಬ ಚೆನ್ನಾಗಿ ಜಾಮೂನು ರೆಡಿ ಆಗ್ತವೆ. ನೋಡಿ ಸ್ಪೂನಲ್ಲಿ ನಾನು ತಗೊಳ್ತಾ ಇದ್ದೀನಿ, ಒಡಿತಾ ಇಲ್ಲ ಜಾಮೂನು. ನೋಡಿ ಒಬ್ಬರು ಜಾಮೂನು ಮಾಡಿರ್ತಾರೆ, ಸ್ಪೂನಿಂದ ಹಾಕಿಟ್ಲೇ ಒಡೆದ್ಬಿಡ್ತವೆ. ಆದರೆ ನೋಡಿ ನಾನು ಸ್ಪೂನಿಂದ ತೆಗಿತಾ ಇದ್ದೀನಿ, ಒಂದೂ ಜಾಮೂನು ಒಡಿತಾ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡಿ. ಇಲ್ಲಿ ನಾನು ನಿಮಗೆ ಮುಟ್ಟಿ ಕೂಡ ತೋರಿಸ್ತೀನಿ ಎಷ್ಟು ಸ್ಮೂತಾಗಿ ಬಂದಿದ್ದಾವೆ ಅಂತ. ಗಟ್ಟಿ ಜಾಮೂನು ಇಲ್ಲವೇ ಇಲ್ಲ. ನಾನು ಆಗಲೇ ನಿಮಗೆ ಒಂದು ಮಾತು ಹೇಳಿದ್ದೆ, ಹಾಲಿನ ಪುಡಿನ ಏನಕ್ಕೆ ಯೂಸ್ ಮಾಡಿದೆ, ಅದು ಅಂಗನವಾಡಿಯಲ್ಲಿ ಕೊಡುವಂಥ ಹಾಲಿನ ಪುಡಿನ ಏನಕ್ಕೆ ಯೂಸ್ ಮಾಡಿದೆ ಕೊನೆಯದಾಗಿ ಹೇಳ್ತೀನಿ ಅಂತ. ಆ ಹಾಲಿನ ಪುಡಿನ ಯೂಸ್ ಮಾಡೋದ್ರಿಂದಲೇ ಇಷ್ಟು ಸ್ಮೂತಾಗಿ ಚೆನ್ನಾಗಿ ಗುಲಾಬ್ ಜಾಮೂನ್ ಬರೋದಕ್ಕೆ ಕಾರಣ. ನೋಡಿ ತಿನ್ನೋದಕ್ಕಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಇನ್ನು ಯಾರೆಲ್ಲ ಸಂಸ್ಕೃತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿಗಳು ಹಾಗೂ ಹೊಸ ವಿಷಯಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದ ರೀ.